ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಇರುವಾಗ ತವ್ರ ಮನೆಯಿಂದ ಬಯಕೆ ಊಟ ಅಂತ ಅಂದ್ಬಿಟ್ಟು ತಗೊಂಡು ಬರುವಂತಹ ಕಾರ್ಯಕ್ರಮದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಸೀಮಂತ ಅಂತ ಅಂದಾಗ ಒಂದು ದಿವಸ ಮೊದಲು ಎಲ್ಲ ಬಗೆಯ ಅಡುಗೆಗಳನ್ನು ಮಾಡಿಕೊಂಡು ತವ್ರ ಮನೆಯವರು ತಗೊಂಡು ಬರ್ತಾರೆ. ಹಾಗಾಗಿ ಆ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವರ ಎಂಗೇಜ್ಮೆಂಟ್ ವಿಡಿಯೋ ಹಿಡ್ಕೊಂಡು ಎಲ್ಲ ವಿಡಿಯೋಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮದುವೆ ವಿಡಿಯೋ ಎಲ್ಲ ವಿಡಿಯೋಗಳನ್ನು ಇನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ, ಚೆಕ್ ಮಾಡಿ ನೀವು ಇಷ್ಟ ಆದರೆ ನೋಡಬಹುದು. ಇವಾಗ ಎಲ್ಲ ಬಗೆಯ ಅಡುಗೆಗಳೆಲ್ಲ ತಗೊಂಡು ಬಂದಿದ್ದಾರೆ. ನಾನು ಅವತ್ತು ಹೋಗಿರಲಿಲ್ಲ, ನಮ್ಮಕ್ಕ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದಾರೆ. ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡಬಹುದು. ಇಲ್ಲಿ ಎಲ್ಲ ಅಡುಗೆಗಳನ್ನು ಮೊದಲು ತಗೊಂಡು ಬಂದು ಒಂದು ಕಡೆ ಇಟ್ಟು ಅದನ್ನೆಲ್ಲ ಪೂಜೆ ಮಾಡ್ತಾರೆ. ಮೊದಲು ಮುತ್ತೈದೆಯರನ್ನು ಕರೆಸಿರ್ತಾರೆ. ಅವರೆಲ್ಲರೂ ಸೇರಿಕೊಂಡು ಮೊದಲು ಪೂಜೆ ಮಾಡಿ ಎಲ್ಲನೂ ಕೂಡ ಓಪನ್ ಮಾಡ್ತಾರೆ. ನೋಡ್ತಾ ಇದ್ದೀರಾ ನೀವಿಲ್ಲಿ. ಮೊದಲಿಗೆ ಇಲ್ಲಿ ಮಾದ್ಲಿ ಅಂತ ಕೂಡ ಕರೀತಾರೆ ಕೆಲವೊಬ್ರು, ನಮ್ಮ ಕಡೆ ಮಲೋದಿ ಅಂತ ಕರಿತೀವಿ. ಸ್ವೀಟ್ ರೆಸಿಪಿ ಅದು. ಅದರ ಪೂರ್ತಿ ರೆಸಿಪಿ ಕೂಡ ನಾನು ನನ್ನ ಚಾನಲ್ ಮೇಲೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಾಕ್ಸ್ನಲ್ಲಿ ದಾಲ್ ಫ್ರೈ ನೋಡ್ಬೋದು, ಮತ್ತೊಂದು ಬಾಕ್ಸ್ನಲ್ಲಿ ಜೋಳದ ಬಾನ, ಜೋಳದಿಂದ ಅನ್ನನ ಮಾಡಿರ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಕರ್ಜಿಕಾಯಿ ಇದೆ ಈ ಬಾಕ್ಸ್ನಲ್ಲಿ. ಅದನ್ನು ಒಂದು ಹೂವಿನ ಬಳ್ಳಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಅದನ್ನು ಗೌರಮ್ಮ ಪಸುಪು ಅಂತ ಕರೀತಾರಂತೆ. ಆ ಕಡೆ ಆಂಧ್ರ ಆಗಿರೋದ್ರಿಂದ ಈ ರೀತಿಯಾಗಿ ಮಾಡಿಕೊಂಡು ಬರ್ತಾರೆ ಅಂತ ಅಂದಿರೋ ಕಾರಣ ಅದನ್ನು ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ. ಹಾಗೆ ಇಲ್ಲಿ ಲೆಮನ್ ರೈಸು, ಹಾಗೆ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಅನ್ನ ಮತ್ತು ಮೊಸರನ್ನು ಒಯ್ದಿರ್ತಾರೆ. ಅನ್ನ ಮತ್ತು ಮೊಸರು ಆಕಳಿಗೆ ಕೊಡ್ತಾರೆ, ಅದನ್ನು ಪೂರ್ತಿಯಾಗಿ ಆಕಳಿಗೆ ಕೊಡ್ತಾರೆ ಮೊದಲು. ಹಾಗೆ ಇಲ್ಲಿ ಮತ್ತೆ ಬಾಕ್ಸ್ಗಳನ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ, ನೋಡಬಹುದು. ಇದರಲ್ಲಿ ಶೇಂಗಾ ಹೋಳಿಗೆ ಇದೆ. ಇದನ್ನೆಲ್ಲ ಕೂಡ ಮೊದಲೇ ಎಲ್ಲರೂ ಸೇರಿಕೊಂಡು ತವ್ರ ಮನೆಯಲ್ಲಿ ಮಾಡಿರ್ತಾರೆ. ರೆಡಿ ಮಾಡಿಕೊಂಡು ಎಲ್ಲ ತಯಾರಿ ಮಾಡಿಕೊಂಡು ಅವರು ಇದನ್ನೆಲ್ಲ ರೆಡಿ ಮಾಡಿಕೊಂಡು ತಗೊಂಡು ಬರ್ತಾರೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ಕಮೆಂಟ್ನಲ್ಲಿ ತಿಳಿಸ್ಬೋದು. ಹಾಗೆ ಇಲ್ಲಿ ಒಂದು ಬಾಕ್ಸ್ನಲ್ಲಿ ಸಪ್ರೇಟಾಗಿ ಕರ್ಜಿಕಾಯನ್ನು ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಕೋಡ್ಬೇಳೆ ಕೂಡ ತಗೊಂಡು ಬಂದಿದ್ದಾರೆ. ಲಾಸ್ಟಲ್ಲಿ ನೋಡ್ತಾ ಇದ್ದೀರಾ ಈ ಬಾಕ್ಸ್ನಲ್ಲಿ ಫುಲ್ ದಪಾಟಿ ಇದೆ. ಹಾಗೆ ಇಲ್ಲಿ ಯಾರ ವಿಡಿಯೋ ಇದು, ಯಾರ ಮನೆ ಅಂತ ಕನ್ಫ್ಯೂಷನ್ ಆಗ್ತಿರ್ಬೋದು. ಮೊದಲನೇ ಬಾರಿಗೆ ನೋಡುವವರಿಗಾಗಿ ಹೇಳ್ತಾ ಇದ್ದೀನಿ. ನಮ್ಮಕ್ಕನ ನಾದ್ನಿಯ ಮಗಳಿಗೆ ನಮ್ಮ ದೊಡ್ಡಮ್ಮನ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ಈ ಹಿಂದಿನ ವಿಡಿಯೋಸ್ಗಳೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ದಿನ ನಾನು ಹೋಗಿರಲಿಲ್ಲ. ನೆಕ್ಸ್ಟ್ ಡೇ ಸೀಮಂತ ಕಾರ್ಯಕ್ರಮ ಇತ್ತು, ಕುಪ್ಸ ತೊಡಿಸೋದು ಅಂತ ಕರಿತೀವಿ ನಮ್ಮ ಕಡೆ. ಆ ಕಾರ್ಯಕ್ರಮದ ದಿವಸ ಹೋಗಿದ್ದೆ ನಾನು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇವಾಗ ಎಲ್ಲ ಬಗೆಯ ಅಡುಗೆಗಳೆಲ್ಲ ಒಂದೇ ಕಡೆಗೇನೆ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದ್ರು, ಎಲ್ಲ ಮುತ್ತೈದರೆಲ್ಲ ಸೇರಿಕೊಂಡು. ಅದಾದ ನಂತರ ಇಲ್ಲಿ ಗಂಡ ಹೆಂಡತಿಯನ್ನು ಒಂದು ಕಡೆ ಕೂಡಿಸಿ ಅವರನ್ನು ಕುಂಕುಮನ ಹಚ್ಚಿ ಶಲ್ಯ ಮತ್ತು ಟೋಪಿಯನ್ನು ಇಡ್ತಾ ಇದ್ದಾರೆ ಹುಡುಗನಿಗೆ. ಹುಡುಗಿಗೆ ಉಡಿಯಲ್ಲಿ ಬ್ಲೌಸ್ ಪೀಸನ್ನು ಇಡ್ತಾರೆ. ಅಂದರೆ ಇಲ್ಲಿಯವರೆಗೂ ಕೂಡ ಪ್ರೆಗ್ನೆಂಟ್ ಆಗಿದ್ದ ಕ್ಷಣ ಗೊತ್ತಾದ ನಂತರ ಹೊಸ ಬಟ್ಟೆಯನ್ನು ಹಾಕೊಳ್ಳೋದಿಲ್ಲ. ಇದಾದ ನಂತರ ಅವಳು ಹೊಸ ಬಟ್ಟೆಯನ್ನು ಹಾಕೊಳ್ಬಹುದು. ಹಾಗಾಗಿ ಇಲ್ಲಿ ಹಾಗೆ ಆಂಧ್ರ ಕಡೆ ಸ್ಪೆಷಲಿ ಹೊದಿಕೆಯನ್ನು ಮಾಡಿದಾಗ, ಬಟ್ಟೆಯನ್ನು ಮಾಡಿದಾಗ ಕಂಪಲ್ಸರಿಯಾಗಿ ಅವರು ಕೊಬ್ಬರಿ ಬಟ್ಲನ್ನ ಉಡಿಯಲ್ಲಿ ಇಡ್ತಾರೆ. ನಮ್ಮ ಕಡೆ ಅಷ್ಟೊಂದು ಇಡೋದಿಲ್ಲ. ಇಲ್ಲಿ ಕಂಪಲ್ಸರಿಯಾಗಿ ಯಾರಿಗೂ ಕೂಡ ಬಟ್ಟೆ ಮಾಡಿದಾಗ ಕೊಬ್ಬರಿ ಬಟ್ಲನ್ನ ಕಂಪಲ್ಸರಿಯಾಗಿ ಉಡಿಯಲ್ಲಿ ಇಡ್ತಾರೆ, ನೋಡಬಹುದು. ಇಲ್ಲಿ ಬ್ಲೌಸ್ ಪೀಸ್ ಎಲ್ಲ ಕೂಡ ಇಟ್ಟಿದ್ದಾಯಿತು. ಇವಾಗ 5 ಜನ ಸೇರಿಕೊಂಡು ಪ್ಲೇಟನ್ನು ಉಡಿಯಲ್ಲಿ ಕೊಡ್ತಾ ಇದ್ದಾರೆ, ನೋಡಬಹುದು. ಅದರಲ್ಲಿ ಎಲ್ಲ ಬಗೆಯ ಅಡುಗೆಗಳೆಲ್ಲ ಹಚ್ಚಿರ್ತಾರೆ. ಅದಾದ ನಂತರ ಒಬ್ಬೊಬ್ಬರೇ ಆರತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಮನೆಯ ಒಂದು ಪದ್ಧತಿ ತುಂಬಾ ಇಷ್ಟ ಆಗುವಂಥದ್ದು. ಹಾಗೆ ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಏನು ಅಂತಂದರೆ, ಮೊದಲು ಮನೆಯ ಹೆಣ್ಮಕ್ಳನ್ನು ಅವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಇಲ್ಲಿ ಆರತಿಯನ್ನು ಮಾಡಿದ್ರು ಅಲ್ವಾ ಮೊದಲಿಗೆ ಅವರು ಮನೆಯ ಹೆಣ್ಮಕ್ಳು. ಹಾಗೆ ಇದಾದ ನಂತರ ಮತ್ತೆ ಅವರನ್ನು ಎಬ್ಬಿಸಿದ ನಂತರ 5 ಜನ ಮುತ್ತೈದೆಯರನ್ನು ಕೂರಿಸಿ ಇಲ್ಲಿ ಅವರನ್ನು ಮೊದಲು ಪ್ಲೇಟನ್ನು ಹಚ್ಚಿ ಕೊಡ್ತಾ ಇದ್ದಾರೆ, ನೋಡಬಹುದು. ಇಲ್ಲಿ ಏನು ಸ್ಪೆಷಲ್ ಅಂತಂದರೆ, ಇಲ್ಲಿ 5 ಜನಕ್ಕೆ ಕುಂಕುಮ ಹಚ್ಚಿ ಪ್ಲೇಟನ್ನು ಕೊಡ್ತಾ ಇದ್ದಾರೆ ಅಲ್ವಾ. ಈ ಪ್ಲೇಟಲ್ಲಿ ಒಂಚೂರು ಕೂಡ ಇಲ್ಲೂ ಕೂಡ ಹೋಳಿಗೆ ಅಥವಾ ದಪಾಟಿ
ಸಜ್ಜಿ ರೊಟ್ಟಿ ಇದೇನೇ ಇರಲಿ ಅದರಲ್ಲಿ ಒಂಚೂರು ಕೂಡ ಕಟ್ ಮಾಡೋದಿಲ್ಲ, ಎಲ್ಲಾನು ಕೂಡ ಅಪೂಟಾಗಿ ಕೊಡ್ತಾರೆ ಇಲ್ಲಿ ಇವರನ್ನ 5 ಜನನ ಕೊಟ್ಟಿದ ನಂತರವೇ ಯಾರು ಬೇಕಾದರೂ ಊಟ ಮಾಡಬಹುದು. ಅವರನ್ನ ಎಷ್ಟು ಬೇಕೋ ಅಷ್ಟು ಊಟ ಮಾಡಬಹುದು. ಆದರೆ ಈ 5 ಜನಕ್ಕೆ ಇಷ್ಟೆಲ್ಲಾನು ಕೂಡ ಹಚ್ಚಿರ್ತಾರೆ, ಇದರಲ್ಲಿ ಅವರು ವೇಸ್ಟ್ ಮಾಡೋ ಹಾಗಿಲ್ಲ. ಆಗೋದೇ ಇಲ್ಲ ಅಂತಂದ್ರೆ ತೆಗೆದುಕೊಂಡು ಮನೆಗೂ ಕೂಡ ಒಯ್ಯಬಹುದು, ಆದರೆ ಅದರಲ್ಲಿ ವೇಸ್ಟ್ ಮಾಡೋ ಹಾಗಿಲ್ಲ. ಅದಾದ ನಂತರ ಇಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ, ನೋಡಬಹುದು ಊಟ ಮಾಡ್ತಾ ಇದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಪ್ಲೇಟನ್ನು ನೋಡಿದಾಗ ನನಗನ್ಸುತ್ತೆ ಅವರು ಗಡಿಬಿಡಿಯಲ್ಲಿ ಅಷ್ಟೊಂದು ಚೆನ್ನಾಗಿ ವಿಡಿಯೋನ ಮಾಡಿರಲಿಲ್ಲ, ಹಾಗಾಗಿ ಎಲ್ಲ ಅಡುಗೆಗಳನ್ನು ಕವರ್ ಮಾಡಿಲ್ಲ. ಹಾಗಾಗಿ ನಾನು ಎಲ್ಲ ಅಡುಗೆಗಳ ಹೆಸರುಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಕಡೆ ಯಾವ ಯಾವ ಅಡುಗೆಗಳನ್ನು ತಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಒಂದ್ಸಲ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.